ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಬರ್ತ್ಡೇ ಲಾಗ್. ಇವತ್ತು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು, ಏನೇನು ಸ್ಪೆಷಲ್ ಅಡುಗೆಗಳು ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮನೆಯಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು, ಬಟ್ ಆಗಿದ್ದೇ ಇನ್ನೊಂದು. ಹೇಗೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಾಯಿತು ಬರ್ತ್ಡೇ. ಇವಾಗ ನಾನು ಅಣಬೆ ಗೊಜ್ಜು ಮಾಡ್ತಾಯಿದ್ದೀನಿ. ಅಣಬೆ ಗೊಜ್ಜಿಗೆ ಸ್ವಲ್ಪನೇ ಇದ್ದಿದ್ದು, ಅಣಬೆ ಸ್ವಲ್ಪ ಇದ್ದಿದ್ದರಿಂದ ಅದನ್ನೇ ಸ್ವಲ್ಪ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು ಬಾಣಲೆ ತೊಗೊಂಡು ಅದಕ್ಕೆ ಈರುಳ್ಳಿ ಹಾಕಿ ಮತ್ತು ಅಣಬೆನ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಉಪ್ಪು ಹಾಕ್ತಾಯಿದ್ದೀನಿ, ಖಾರ ಪುಡಿ ಮತ್ತು ಸಾಂಬಾರು ಪುಡಿ, ಚಿಕನ್ ಮಸಾಲ ಪುಡಿ ಇತ್ತು ಸ್ವಲ್ಪ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬೇಯಕ್ಕಿಟ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತೋಗಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಅಣಬೆ ಅಷ್ಟು ಈಸಿಯಾಗಿ ಬೇಯೋದಿಲ್ಲ, ಅದನ್ನು ಚೆನ್ನಾಗಿ ಬೇಯಿಸಬೇಕು. 10 ನಿಮಿಷದ ಅದರಲ್ಲಿ ಬೆಂದು ಹೋಗ್ಬಿಡ್ತೀವಿ, ಸ್ವಲ್ಪ ಇತ್ತಲ್ಲ ಅದರಿಂದ 10 ನಿಮಿಷ ಸಾಕಾಯಿತು. ಇನ್ನು ಚಿಕನ್ ಮಸಾಲೆ, ಈಗ ಚಿಕನ್ ಫ್ರೈ ಮಾಡೋದಕ್ಕೆ ನಾನು ಫಸ್ಟೇ ಚಿಕನ್ನ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಅದಕ್ಕೆ ಮೊಸರು, ಚಿಕನ್ ಮಸಾಲೆ, ಖಾರ ಪುಡಿ, ಸಾಂಬಾರು ಪುಡಿ, ಪುದೀನ, ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕಿ 1 ಅವರ್ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ನ ಹಾಕಿ ಒಂದು 10 ನಿಮಿಷ ಬೇಯಕ್ಕಿಟ್ಟಿದ್ದೀನಿ. ಆ ಟೈಮಲ್ಲೇ ನಾನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಬಿಡೋಣ ಕೇಕ್ ಕಟ್ಟಿಂಗಿಗೆ ಅಂದ್ಬಿಟ್ಟು ರೆಡಿ ಮಾಡೋಕ್ಕಂತ ಬಂದೆ. ನಮ್ಮ ಅತ್ತೆ ಮಾವ ನನ್ನ ಮಗನ ಜೊತೆ ಆಟಾಡ್ತಾಯಿದ್ರು. ಕಾಫಿ ಮಾಡಿದ್ದೆ, ಕಾಫಿ ಕುಡ್ಕೊಂಡು ನನ್ನ ಮಗನ ಜೊತೆ ಆಟಾಡ್ತಾಯಿದ್ರು. ಹಾಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಈಗಲೇ ಬೇಡ, ಸ್ವಲ್ಪ ಟೈಮ್ ಹೋಗಲಿ, ಚಿಕನ್ ಫ್ರೈ ಮಾಡು ಆಮೇಲೆ ಮಾಡೋಕ್ಕಾಗುತ್ತೆ ಅಂತ ಅಂದು. ಈಗ 10 ನಿಮಿಷ ಬೇಯ್ತಿರ್ಬೇಕಾದ್ರೆ ಅದಕ್ಕೆ ನಾನು ಖಾರ ಪುಡಿ, ಉಪ್ಪಿನ ಪುಡಿ, ಚಕ್ಕೆ ಲವಂಗ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ನಾವು 4 ಜನ ಕೇಕ್ನ ಕಟ್ಟಿಂಗ್ ಮಾಡಿದ್ವಿ. ನಮ್ಮ ಮಗನ ಜೊತೆ ಕೇಕ್ ಕಟ್ ಮಾಡಬೇಕು ಅಂತ ಆಸೆ ಇತ್ತಲ್ಲ ನಮ್ಮ ಮನೆಯವರಿಗೆ, ಅದರಿಂದ ಕೇಕ್ನ ಫಸ್ಟು ನಾವೆಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಚಿಕನ್ ಫ್ರೈ ರೆಡಿ ಆಯಿತು. ರೈಸ್ ಮಾಡಾದಮೇಲೆ ನಮ್ಮ ಮನೆ ಫ್ರೆಂಡ್ಸ್ ಎಲ್ಲ ಬಂದರು. ಅವರೆಲ್ಲ ಫುಲ್ಲು ಒಂಥರ ಕಾಮಿಡಿಯಾಗಿ ಮಾತಾಡ್ತಾರೆ. ಈಗ ನೋಡಿ ಎಷ್ಟು ಫನ್ನಿಯಾಗೆಲ್ಲ ಮಾತಾಡ್ತಾರೆ ಅಂತ ನಮಗಂತೂ ಫುಲ್ ನಗು ಬರೋದು. ಅದೇ ಟೈಮಲ್ಲಿ ನಮ್ಮ ಮನೆಯವರು ಕ್ಲೋಸ್ ಫ್ರೆಂಡ್ ಒಬ್ಬರು, ಅವ್ರು ಬ್ಲಡ್ ಔಟ್ ಮಾಡಿಸ್ಕೊಬಂದಿದ್ರು. ತುಂಬ ಚೆನ್ನಾಗಿತ್ತು. ಪಾಪ ಅವ್ರು ಅಳ್ತಾಯಿದ್ರು. ಆರ್ಟ್ ನೋಡ್ಬಿಟ್ಟು ಇಷ್ಟು ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳೋದಕ್ಕೆ ಅಸಾಧ್ಯ. ಅವರು ಯಾವಾಗಲೂ ಅವ್ರ ಜೊತೆ ಇರ್ತಾರೆ, ಬಟ್ ಅಷ್ಟೊಂದು ಇರೋದಿಲ್ಲ, ಕಮ್ಮಿ. ಅದರಲ್ಲೂ ಇರ್ತಾರೆ. ಎಲ್ಲ ಗಿಫ್ಟ್ ಕೊಡೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇನ್ನು ಇವರು ನಮ್ಮ ಮನೆಯವ್ರ ತಮ್ಮ, ಇವ್ರ ಮಾತು ಈಗ ಸ್ವಲ್ಪ ದಿನದಿಂದ ಮಾತಾಡಿಸ್ತಾ ಇರಲಿಲ್ಲ. ಅದರಿಂದ ಹುಡುಗರೆಲ್ಲ ಅವ್ರ ಪಕ್ಕದಲ್ಲಿ ಎಳ್ಕೊಬಂದ್ಬಿಟ್ಟು ನಿಲ್ಲಿಸ್ಕೊಂಡು ಮಾತಾಡು ಅಂತ ಹೇಳಿ ಮಾತಾಡಿಸಿದ್ರು. ಅದೆಲ್ಲ ಆದಮೇಲೆ ಹುಡುಗರೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ನಾನು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಚಿಕನ್ ಫ್ರೈ ಮಾಡಿದ್ವಲ್ಲ, ಅದರಲ್ಲೇ ಕೇಕೆಲ್ಲ ತಿಂದಿದ್ವಲ್ಲ, ಅದರಿಂದ ಮುದ್ದೆ ಏನು ಬೇಡ ಅಂತಂದರು. ರೈಸ್ ಮಾಡಿ ಊಟ ಮಾಡಿದ್ವಿ. ನಮ್ಮ ಮನೆಯವರೆಲ್ಲ ಹುಡುಗರನ್ನೆಲ್ಲ ಕರ್ಕೊಂಡು ಪಾರ್ಟಿ ಅಂತ ಹೋಗಿದ್ರು. ಇಷ್ಟೇ ಈ ಲಾಗ್. ಬ್ಲಡ್ ಫೋಟೋ ಇನ್ನು ಮುಟ್ಟಿಲ್ಲ ಅದು. ಮಾರ್ನಿಂಗ್ ಟೈಮ್ ಅವರಿಗೆ ಇಷ್ಟ ಅಂತ ಪಲಾವ್ ಮತ್ತು ಪಾಯಸ ಮಾಡಿದ್ದೆ. ನೈಟ್ ಅವರು ಚಿಕನ್ ಊಟಕ್ಕೆ ಇರಲಿಲ್ಲ, ಅವ್ರ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಅಂತ ಹೋದರು. ಈ ಥರ ವರ್ಷಕ್ಕೊಂದೊಂದು ಬರ್ತ್ಡೇ ಪಾರ್ಟಿ ಅಂತ ಇರ್ಬೇಕಾದ್ರೆ ನಾವೆಲ್ಲ ರಿಸ್ಟ್ರಿಕ್ಷನ್ ಹಾಕೋದೆಲ್ಲ ಸರಿ ಇರಲ್ಲ ಅಂದ್ಬಿಟ್ಟು ನಾನೇನು ರಿಸ್ಟ್ರಿಕ್ಷನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಇಷ್ಟ ಬಂದಂಗೆ ಪಾರ್ಟಿ ಮಾಡ್ಕೊಬರಲಿ ಅಂತ ನಾನು ಸುಮ್ಮನಾದೆ.
ನನ್ನ ಮಗ ಅವ್ರ ಬ್ಲೂಟೂತ್ನೆಲ್ಲ ಕಚ್ಚಾಕ್ಬಿಟ್ಟಿದ್ದ, ಅದಕ್ಕೋಸ್ಕರನೇ ಒಂದು ಏರ್ಪಾಡ್ ತಗೊಡ್ತೀನಿ ಬಿಡಿ ಅಂತ ಹೇಳಿದೆ. ನೀನೆಲ್ಲಿ ತಗೊಡ್ತೀಯೋ ಸುಮ್ಮನೆ ಇರು ಅಂತ ಅಂದಿದ್ರು. ಅವರಿಗೆ ಏರ್ಪಾಡ್ ಕೊಟ್ಟು ನೋಡ್ಬಿಟ್ಟು ಫುಲ್ ಖುಷಿ ಆದರು. ಫಸ್ಟ್ ಟೈಮ್ ಏನೋ ಒಂದು ಗಿಫ್ಟ್ ಕೊಡ್ತಾ ಇದೆಯಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅಂತ ಅಂದರು. ಅವ್ರು ಖುಷಿ ಆದರೆ ನನಗೆ ಇನ್ನೇನಲ್ವಾ, ಅವ್ರ ಖುಷಿಯಿಂದ ಇದ್ದರೆ ನನಗೂ ಒಂಥರ ನೆಮ್ಮದಿ. ಈಗ ಅವ್ರು ಕೊಟ್ಟಿದ್ದ ದುಡ್ಡನ್ನೇ ಕೂಡಿಟ್ಕೊಂಡು ಅವ್ರಿಗೇನೆ ಗಿಫ್ಟ್ ಕೊಟ್ಟೆ. ತುಂಬ ಖುಷಿಪಟ್ಟರು. ಇದಕ್ಕಿಂತ ಇನ್ನೇನು ಬೇಕಲ್ವ ನಮಗೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಬರ್ತಡೇ ನಾನು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ.